ಇಲ್ಲಿ ಸಿದ್ದರಾಮಯ್ಯನವ್ರ ಕೇಸಲ್ಲಿ ಅವರು ಎಷ್ಟು ಶೇರ್ ತಗೊಂಡಿರೋದು? 60 ಅಲ್ಲ, 40-60 ತಾನೆ? ಯಾಕೆ ಯಾರು ಮಾತಾಡ್ತಾ ಇಲ್ಲ? 60 ಯಾರಿಗೆ? ಸಿದ್ದರಾಮಯ್ಯನವ್ರಿಗೆ. 40 ಯಾರಿಗೆ? ಸರ್ಕಾರಕ್ಕೆ. ಈ ಕೇಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಜಮೀನಲ್ಲಿ 70% ಸರ್ಕಾರಕ್ಕೆ, ಇನ್ನು 30% ಅಂದಾಜು ಒಂದು 30% ಮಾತ್ರ ಓನರ್ಗೆ. ಅದು ಏನ್ ಹಾಕಿದ್ದಾರೆ, ಆ 70%ಗೂ ಪರಿಹಾರ ಕೇಳಬಾರ್ದು. ಆ 70%ಗೂ ಪರಿಹಾರ ಕೇಳಬಾರ್ದು. ಯಾರು ಗೇನ್ ಇದರಲ್ಲಿ? ಬಿಡಿಎ ತಾನೇ ಗೇನ್. ಮತ್ತೆ ಸರ್ಕಾರ ಹೇಳಿದೆ ಇದು ನಮ್ಗೆ ರಿಂಗ್ ರೋಡ್ ಆದ್ಮೇಲೆ ನಮ್ಗೆ ಉಳಿದ ಜಮೀನು ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಸರ್ಕಾರನೇ ಕೊಟ್ಟಿದ್ದಾರೆ. ಆಮೇಲೆ ಯಡಿಯೂರಪ್ಪನವರು ತೀರ್ಮಾನ ಮಾಡಿರೋದು ಅಂದ್ರೆ ಈ ಷರತ್ತು ನಮ್ಗೆ ಹಂಗೆ ಬಿಟ್ಟುಕೊಟ್ಟಿಲ್ಲ. ಡಿನೋಟಿಫೈ ಅಂತ ಬೇರೆ ಎಲ್ಲ ಡಿನೋಟಿಫೈಸ್ ಏನಾಗ್ತದೆ ಅಂದ್ರೆ ಹಂಗೆ ಬಿಟ್ಟುಬಿಡ್ತಾರೆ. ಏನು ಸರ್ಕಾರ 5 ಎಕರೆ ಇದ್ರೆ ಡಿನೋಟಿಫೈ ಮಾಡಿದ್ದೀರಿ ಅಂತಾರೆ. ಈ ಕೇಸಲ್ಲಿ ಹಾಗೆ ಬಿಟ್ಟಿಲ್ಲ, ಅವ್ರು ಬೆನಿಫಿಟ್ ಮಾಡ್ಕೊಂಡು ಬಿಟ್ಟವ್ರೆ. ಅಂದ್ರೆ 70% ಜಮೀನನ್ನ, ಅಂದ್ರೆ 1 ಎಕರೆ ಅಷ್ಟು ಮೇಲೆ ಜಮೀನನ್ನ ಅವರು ಫ್ರೀಯಾಗಿ ತಗೊಂಡಿದ್ದಾರೆ. ಅಂದ್ರೆ ಫ್ರೀ ಕೊಟ್ಟಂಗಾಯ್ತು. ಇವರು ಲ್ಯಾಂಡ್ ಓನರ್ ಫ್ರೀಯಾಗಿ ರಿಂಗ್ ರೋಡ್ಗೆ ಜಮೀನು ಕೊಟ್ಟಂಗಾಯ್ತು. ಉಳಿದಿದ್ದ ಜಮೀನ ಕೊಟ್ಟಿದ್ದಾರೆ ಅಷ್ಟೇ. ಏನಾನ ಡೌಟು? ಅದಾದ್ಮೇಲೆ ಸಿರಾದೀನ್ ಭಾಷಾ ಅಂತ ಹೇಳಿಬಿಟ್ಟು ಕೇಳಿದ್ದೀರ ನೀವು ಎಲ್ಲ? ಯಡಿಯೂರಪ್ಪನವ್ರ ಮೇಲೆ ಕೇಸ್ ಹಾಕಿದ್ದು ಅವರು. 2010ರಲ್ಲಿ ಸಿರಾದೀನ್ ಭಾಷಾ ಅವರು 2010ರಲ್ಲಿ ಗವರ್ನರ್ಗೆ ಲೆಟರ್ ಕೊಡ್ತಾರೆ. ಅವಾಗ ನಾನೇನಿದ್ದೆ, ಮಂತ್ರಿ ಇದ್ದೆ. ಗವರ್ನರ್ಗೆ ಲೆಟರ್ ಕೊಡ್ತಾರೆ. ಗವರ್ನರ್ ಯಾರು? ಹಂಸರಾಜ್ ಭಾರದ್ವಾಜ್ ಅವರು. ಕೇಂದ್ರದಲ್ಲಿ ಯಾರಿದ್ದಿದ್ದು? ಕಾಂಗ್ರೆಸ್ ಗವರ್ಮೆಂಟ್. ನೇಮಕ ಮಾಡಿದ್ದು ಯಾರು ಇವ್ರನ್ನ? ಕಾಂಗ್ರೆಸ್ ಅವರು. ಅವ್ರು ಹೇಳೋ ಪ್ರಕಾರ, ಈಗ ನಮ್ಮ ಗವರ್ನರ್ ಹೇಳ್ತಾರಲ್ಲ ಬಿಜೆಪಿ ಏಜೆಂಟ್ ಅಂತ, ಅವಾಗ ಹಂಗೆ ಹೇಳ್ತಾ ಇದ್ರು. ಏನೋ ಗವರ್ನರ್ನು ಕೂಡ ಬಿಜೆಪಿ ಏಜೆಂಟ್ ಅನ್ನೋ ಪದನ ಉಪಯೋಗ ಮಾಡ್ತಾ ಇದ್ರು ವಿರೋಧ ಪಕ್ಷಗಳವರು. ಅವ್ರಿಗೆ ಲೆಟರ್ ಕೊಡ್ತಾರೆ. ಯಾರು? ಈ ಕೇಸ್ ಬಗ್ಗೆ ನನಗೆ ಅಶೋಕ್ ಅವ್ರನ್ನ ಪ್ರಾಸಿಕ್ಯೂಟ್ ಮಾಡಕ್ಕೆ ಅನುಮತಿ ಕೊಡಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಲೆಟರ್. ಕೊಟ್ಟ ಮೇಲೆ ಅವತ್ತು ಯಾರಿದ್ದಿದ್ದು? ಕಾಂಗ್ರೆಸ್ ಅವ್ರು ತಾನೆ. ವಿರೋಧ ಪಕ್ಷ ಕಾಂಗ್ರೆಸ್, ಗವರ್ನರ್ ಕಾಂಗ್ರೆಸ್, ಸೆಂಟ್ರಲ್ ಗವರ್ಮೆಂಟ್ ಕಾಂಗ್ರೆಸ್. ಯಾಕಪ್ಪ ಪರ್ಮಿಷನ್ ಕೊಡಲಿಲ್ಲ? ಕೃಷ್ಣ ಬೈರೇಗೌಡ್ರೆ, ನಿಮ್ದೇ ಗವರ್ಮೆಂಟು, ನೀವು ದಿನಾ ಹೋಗ್ತಾ ಇದ್ರಿ. ಇಲ್ಲಿ ದಿನ ಹೋಗಿ ಗಂಟೆಗಟ್ಟಲೆ ಕೂತ್ಕೊಂಡ್ ಬರ್ತಾ ಇದ್ರಿ. ಅಲ್ಲೇ ಹೋಗಿ ಕೂತ್ಕೊಂಡು ಕಾಫಿ ಕುಡಿದು ತಿಂಡಿ ತಿಂದು ಎಲ್ಲ ಬರ್ತಾ ಇದ್ರಿ. ಯಾಕಪ್ಪ ಕೊಡ್ಲಿಲ್ಲ ನನ್ನ ಬಗ್ಗೆ ಕೇಸಲ್ಲಿ? ಅಂದ್ರೆ ಗವರ್ನರು ನನಗೆ ಸ್ಯಾಂಕ್ಷನ್ ಕೊಟ್ಟಿಲ್ಲ, ಜನಪ್ರತಿನಿಧಿ ನ್ಯಾಯಾಲಯನೂ ನನಗೆ ತಪ್ಪು ಅಂತ ಆದೇಶ ಮಾಡಿಲ್ಲ. ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವರು ಕೂಡ ನನ್ನ ವಿಚಾರದಲ್ಲಿ ರಿಲೀಫ್ ಕೊಟ್ಟಿದ್ದಾರೆ. ಅಂದ್ರೆ ಗವರ್ನರ್ ಆದೇಶ, ಜನಪ್ರತಿನಿಧಿ ನ್ಯಾಯಾಲಯ, ಹೈಕೋರ್ಟ್ ಇಷ್ಟೆಲ್ಲ ಆದೇಶ ಇದ್ರೂ ಕೂಡ ನೀವು ನನ್ನನ್ನ ಭೂ ಕಬಳಿಕೆದಾರ ಅಂತ ಹೇಳಿದಿರಲ್ಲ, ನಿಮ್ಮ ಆತ್ಮಸಾಕ್ಷಿಗೆ ಒಂದ್ಸರಿ ಇಟ್ಕೊಳ್ಳಿ. ನಾನು ಹೇಳ್ತಾ ಇರೋದು ಗವರ್ನರ್. ನಾನು ಎಷ್ಟು ವರ್ಷ ಮಂತ್ರಿಯಾಗಿದ್ದೆ? 5 ವರ್ಷ ಮಂತ್ರಿಯಾಗಿದ್ದೆ. ಆ ಸಂದರ್ಭದಲ್ಲಿ ಕೊಡ್ಬೋದಾಯ್ತಲ್ಲ? ಬೇಡ, 2010ರಲ್ಲಿ ಅಪ್ಲಿಕೇಶನ್ ಹಾಕಿದ್ದು, 11ರಲ್ಲಿ ಕೊಡ್ಬೋದಾಯ್ತು, 12ನೇ ಇಸ್ವಿಯಲ್ಲಿ ಕೊಡ್ಬೋದಾಯ್ತು, 13ನೇ ಇಸ್ವಿಯಲ್ಲಿ ಕೊಡ್ಬೇಕಾಯ್ತು. ಯಾಕಪ್ಪ ಕೊಡ್ಲಿಲ್ಲ? ಅಂದ್ರೆ ಎಲ್ಲ ಕಾಂಗ್ರೆಸ್ಸಿನ ಗವರ್ನರು ನನಗೆ
ತಪ್ಪು ಅಂತ ಒಪ್ಕೊಂಡಿಲ್ಲ. ಕಾಂಗ್ರೆಸ್ಸಿನ ಗವರ್ನರು ನ್ಯಾಯಾಲಯಗಳು ತಪ್ಪು ಅಂತ ಒಪ್ಕೊಂಡಿಲ್ಲ. ನನಗನ್ಸ್ತತೆ ಈ ದೇಶದಲ್ಲಿ ನ್ಯಾಯಾಲಯದ ಬಗ್ಗೆ ನನಗೆ ಗೌರವ ಇದೆ. ಆದರೆ ಕಾಂಗ್ರೆಸ್ ಅವ್ರು ತಿಳ್ಕೊಂಬಿಟ್ಟಿದ್ದಾರೆ ನ್ಯಾಯಾಲಯಕ್ಕಿಂತ ಕಾಂಗ್ರೆಸ್ ಪಾರ್ಟಿದೇ ಸತ್ಯ, ಕಾಂಗ್ರೆಸ್ ಅವ್ರು ಏನು ಹೇಳ್ತಾರೋ ಅದೇ ಜಡ್ಜ್ಮೆಂಟು ಅಂತ ತಿಳ್ಕೊಂಡಿದ್ದಾರೆ.